ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನೂ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ, ಅವರು ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಲಿ ಅಂತ ಕೇಳ್ತಾ ಬನ್ನಿ ಬ್ಲಾಗನ್ನು ಸ್ಟಾರ್ಟ್ ಮಾಡೋಣ. ಹಾಗೆಯೇ ಸಬ್ಸ್ಕ್ರೈಬ್ ಯಾರೆಲ್ಲ ಮಾಡ್ಕೊಂಡಿದ್ದೀರಾ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ದಲೇ ಇರೋರು ವೀಡಿಯೋಸ್ ನೋಡಿ ಒಂದಲ್ಲ ಎರಡಲ್ಲ ಸುಮಾರು ವೀಡಿಯೋಸ್ ಮಾಡಿದ್ದೀನಿ. ಅದನ್ನೆಲ್ಲ ನೋಡಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸರಿನಾ? ಹಾಗೆಯೇ ತುಂಬ ದಿನದಿಂದ ಬ್ಲಾಗನ್ನು ಕೂಡ ಶೇರ್ ಮಾಡಿಲ್ಲ. ಅಪರೂಪಕ್ಕೆ ಬ್ಲಾಗ್ಸನ್ನು ಶೇರ್ ಮಾಡ್ತೀನಿ. ಮಾಡಿರುವಂಥ ಬ್ಲಾಗ್ಸ್ಗಳನ್ನ ನೆಟ್ವರ್ಕ್ ಇಲ್ದಲೇ ಅಪ್ಲೋಡ್ ಮಾಡಿಲ್ಲ. ಕಾರಣ ಹೇಳ್ತಾ ಕೂತ್ಕೊಂಡ್ರೆ ಅದು ಕಾರಣನೇ ಆಗೋಗುತ್ತೆ, ಕೆಲಸಗಳಾಗಲ್ಲ. ನಾನಿವತ್ತು ತಿಂಡಿಗೆ ಸಬ್ಸಿಗೆ ಸೊಪ್ಪು, ಹಾಗೆಯೇ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಸೊಪ್ಪುಗಳಿತ್ತು, ಹಾಗೆಯೇ ಮೆಂತ್ಯ ಸೊಪ್ಪು ಕೂಡ ಇತ್ತು. ಅದನ್ನೆಲ್ಲ ಬಳಸ್ಕೊಂಡು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಯಾವುದದು ಸಬ್ಸಿಗೆ ಸೊಪ್ಪು ಉಪ್ಪಿಟ್ಟು ಮಾಡೋದು. ಹಾಗೆಯೇ ಸಬ್ಬಕ್ಕಿ ಸೊಪ್ಪು ಕೂಡ ಅಂತಾರೆ ಅದಕ್ಕೆ. ಸಬ್ಸಿಗೆ ಸೊಪ್ಪನ್ನ ಪಲಾವ್ ಕೂಡ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ನಾನಿವಾಗ ಇದನ್ನು ಬಳಸ್ಕೊಂಡು ಉಪ್ಪಿಟ್ಟನ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಉಪ್ಪಿಟ್ಟು ಅಂದರೆ ತುಂಬ ಜನಕ್ಕೆ ಅಸಹ್ಯ ಅನಿಸುತ್ತೆ, ಅಂದರೆ ತಿನ್ನೋದಕ್ಕಾಗಲ್ಲ, ಹಂಗೆ ಹಿಂಗೆ ಅಂತಾರೆ. ನಂಗೆ ಉಪ್ಪಿಟ್ಟು ಫೇವ್ರೇಟ್ ಅಂತಲೇ ಹೇಳ್ಬೋದು. ಅದರಲ್ಲೂ ತೆಳುಗಿಂತ ಹುಡಿಯಾಗಿರುತ್ತಲ್ಲ ಉಪ್ಪಿಟ್ಟು ತಿನ್ನೋದಕ್ಕೆ ನನಗೆ ತುಂಬ ಅಂದರೆ ತುಂಬಾ ಇಷ್ಟ. ನನಗೆ ಯಾವಾಗಲೂ ಉಪ್ಪಿಟ್ಟು ತಿನ್ನಬೇಕಂತ ಅನಿಸುತ್ತೆ, ಬಟ್ ಏನು ಮಾಡೋದು, ನನಗಿಷ್ಟ ಆದಂಗೆ ಮನೇಲಿ ಎಲ್ಲರಿಗೂ ಇಷ್ಟ ಆಗಬೇಕಲ್ವ. ಹಾಗಾಗಿ ತುಂಬ ಬ್ಲಾಗ್ಸನ್ನು ನೋಡ್ತಾ ಇರ್ತೀರ. ಕೆಲವೊಂದೊಂದು ಬ್ಲಾಗ್ಸಲ್ಲಿ ನನ್ನ ಕಷ್ಟದ ಜೀವನವನ್ನು ಕೂಡ ಹೇಳ್ಕೊತೀನಿ, ಸಂತೋಷದ ಜೀವನವನ್ನು ಹೇಳ್ಕೊತೀನಿ. ಕಷ್ಟ ಸುಖ ಎರಡೂ ಕೂಡ ನನ್ನ ಲೈಫಲ್ಲಿ ನಾನು ಅಳವಡಿಸ್ಕೊಂಡು ನಡೆಸ್ಕೊಂಡು ಹೋಗ್ತಾಯಿದ್ದೀನಿ. ಅದು ಕೆಲವಷ್ಟು ಜನಕ್ಕೆ, ಅಂದರೆ ಸಾಕಷ್ಟು ಜನಕ್ಕೆ ಗೊತ್ತು, ಅಂದರೆ ಡೈಲಿ ಬ್ಲಾಗ್ಸ್ ಯಾರೆಲ್ಲ ನೋಡ್ತಾರೆ ಅವರಿಗೆ ಗೊತ್ತಾಗಿರುತ್ತೆ. ಬಟ್ ಇನ್ನು ಹೊಸಬ್ರು ಬರ್ತಾರಲ್ಲ, ಅವರೆಲ್ಲ ಏನಿದು ಮಾಡಬಾರ್ದು ಮಾಡ್ತೀಯ ನೀನು, ಹಂಗೆ ಹಿಂಗೆ ಈ ಥರ ಕೊಂಕು ಮಾತುಗಳು ಆಡ್ತಾರಲ್ಲ, ಅಂಥವರು ಸಾಕಷ್ಟು ವೀಡಿಯೋಗಳನ್ನ ಹಾಕಿದ್ದೀನಲ್ವ, ನೋಡಿ ಇಷ್ಟ ಆಗುತ್ತೆ. ಕೆಲವೊಂದು ಹಿಂಗಿರುತ್ತೆ ಜೀವನ ಶೈಲಿ ಜನಗಳದ್ದು, ನಂದು ಯಾವ ರೀತಿ ಇರುತ್ತೆ. ಆಮೇಲೆ ಇನ್ನೂ ಕೆಲವೊಂದಷ್ಟು ಜನ ಯೂಟ್ಯೂಬ್ ಮಾಡ್ತಾಯಿದ್ದಾರೆ, ಅವ್ರ ಲೈಫ್ ಸ್ಟೈಲ್ಗೂ ನನ್ನ ಲೈಫ್ ಸ್ಟೈಲ್ಗೂ ಏನು ವ್ಯತ್ಯಾಸ ನೋಡಿ. ಎಂಥ ಒಬ್ಬ ಮನುಷ್ಯನಿಗೂ ಕೂಡ ಅವನ ಜೀವನದಲ್ಲಿ ಕಷ್ಟ ಸುಖ ಎರಡೂ ಕೂಡ ಇರುತ್ತೆ. ಅವಮಾನ ಸನ್ಮಾನ ಎಲ್ಲವೂ ಕೂಡ ಇರುತ್ತೆ. ಹಿಂದೆ ಸನ್ಮಾನ ಆಗಬೇಕು ಅಂದರೆ ಹಿಂದೆ ಅವಮಾನ ಅಪಮಾನ ಎಲ್ಲ ಏನೋ ಬೇರೆ ಥರ ಕಷ್ಟಗಳನ್ನೆಲ್ಲ ಎದುರಿಸಿರ್ತಾರಲ್ಲ, ಅದು ನಮಗೆ ಒಂಥರ ಇನ್ಸ್ಪಿರೇಷನ್ ಅಂತ ಹೇಳ್ಬೋದು. ನಾವು ಮುಂದೆ ಲೈಫ್ ಲೀಡ್ ಮಾಡಬೇಕಾದ್ರೆ ಏನೇನೆಲ್ಲ ನಾವು ಲೈಫ್ಗೆ ತಗೊಂಡು ಲೀಡ್ ಮಾಡಿ ನಾವು ಮುಂದೆ ಬರ್ತೀವಿ ಅನ್ನೋದನ್ನು ಇನ್ಸ್ಪಿರೇಷನಾಗಿ ತೊಗೊಂಡ್ರೆ ನಿಜವಾಗ್ಲೂ ಲೈಫಲ್ಲಿ ತುಂಬ ಚೆನ್ನಾಗಿರ್ತೀವಿ. ಸೊ ಹಾಗಾಗಿ ಏನು ಹೇಳೋದಂತ ಅಂದರೆ, ಪ್ರತಿಯೊಂದು ಕೆಲಸಗಳನ್ನ ಪ್ರತಿಯೊಂದು ವೀಡಿಯೋಸ್ನ ಇಷ್ಟಪಡಿ, ಯಾವುದೂ ಕೂಡ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಸಣ್ಣ ಯೂಟ್ಯೂಬರು ದೊಡ್ಡ ಯೂಟ್ಯೂಬರು ಅಂತ ಏನಿಲ್ಲ. ಒಂದು ಮಗು ಹುಟ್ಟಾಗಿಂದನೂ ಕೂಡ ದೊಡ್ಡದಾಗಬೇಕಾದ್ರೆ ಎಷ್ಟೆಷ್ಟೆಲ್ಲ ತಾಯಿ ಕಷ್ಟಪಟ್ಟಿರ್ತಾಳೆ ಅಲ್ವಾ. ಅದು ಹುಟ್ಟಿದ ತಕ್ಷಣ ನಡೆಯಲ್ಲ. ಹಂಗೇ ಹುಟ್ಟಿದ ತಕ್ಷಣ ಯಾರೂ ಶ್ರೀಮಂತರಾಗಲ್ಲ. ಹಾಗಾಗಿ ಕಷ್ಟ ಇದ್ದಿದ್ದೇನೆ, ಕಷ್ಟನ ಮೆಟ್ಟಿ ಒಂದು ಗೆಲುವನ್ನು ತಗೋಬೇಕು ಅಂತಂದರೆ ಅದರಿಂದ ಎಷ್ಟೆಷ್ಟು ಶ್ರಮ ಇರುತ್ತೆ ನಮ್ಮದು ಕೂಡ, ಅದನ್ನೆಲ್ಲ ವೀಡಿಯೋಸ್ ಮಾಡಿ ನಾವು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತೀವಿ. ನೋಡಲಿ ಬರೀ ದುಡ್ಡು ಬರುತ್ತೆ ಹಂಗೆ ಹಿಂಗೆ ಅಂತಲ್ಲ. ನಮ್ಮ ಲೈಫ್ನೂ ಒಂದು 4 ಜನ ಇನ್ಸ್ಪೈರ್ ಆಗಿ ತೊಗೊಂಬಿಟ್ರಂತೂ ಇನ್ನೂ ಸಾಕಷ್ಟು ಖುಷಿ ಆಗಿಬಿಡುತ್ತೆ ನಮಗೆ. ಇನ್ನೂ ಕೂಡ ಮೋಟಿವೇಟ್ ಆಗುತ್ತೆ. ಜಾಸ್ತಿ ಕಮೆಂಟ್ಸ್ ಮಾಡಿ ಅಂತ ಹೇಳೋದಕ್ಕೆ ಏನು ಕೇಳಿ, ನೀವು ಮಾಡೋ ಕಮೆಂಟ್ಸ್ ಒಳ್ಳೊಳ್ಳೆ ನಮ್ಮ ಲೈಫ್ಗೆ ಒಂದೊಂದು ಇನ್ಸ್ಪಿರೇಷನ್ ಆಗುತ್ತೆ. ಈ ಥರ ಎಲ್ಲ ನೋಡ್ತಾರೆ, ಈ ಥರ ಎಲ್ಲ ನಮ್ಮಿಂದ ಇನ್ಸ್ಪೈರ್ ಆಗೋರ. ಹಾಗಿದ್ದರೆ ನಾವು ಇನ್ನಷ್ಟು ವೀಡಿಯೋಸ್ನ ಅಪ್ಲೋಡ್ ಮಾಡೋಣ, ತುಂಬ ಜನಕ್ಕೆ ಇಷ್ಟ ಆಗುತ್ತೆ, ಇನ್ಸ್ಪೈರ್ ಆಗುತ್ತೆ, ನಮ್ಮಿಂದ 4 ಜನಕ್ಕೆ ಒಳ್ಳೆಯದಾಗುತ್ತೆ ಅನ್ನೋದಾದರೆ ನಾವು ಯಾಕೆ ವೀಡಿಯೋಸ್ ಮಾಡಬಾರ್ದು. ಹಾಗೆಯೇ ನಮ್ಮ ಕಷ್ಟನೂ ಕೂಡ ಒಂದು ದುಡಿಮೆ ಅನ್ನೋ ಲೆಕ್ಕದಲ್ಲಿ ನಾವು ಕೂಡ ಮಾಡುವಂತಹ ಕೆಲಸಗಳನ್ನ ವಿಡಿಯೋ ಮಾಡಿಕೊಂಡು ಎಲ್ಲ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀವಲ್ವ, ಅದು ನಮ್ಮ ಕಷ್ಟ ಕಾಲಕ್ಕೆ ಆಗುತ್ತೆ. ಅಂದರೆ ನಾವು ಮಾಡ್ತಾಯಿದ್ದೀವಿ ದುಡಿಮೆನ, ನಮಗೆ ಒಂದು ಸಂಬಳ ಅನ್ನೋ ರೂಪದಲ್ಲಿ ಯೂಟ್ಯೂಬಿಂದ ಅರ್ನಿಂಗ್ಸ್ ಆಗುತ್ತೆ, ಸರಿನಾ? ನಿಮಗೂ ಒಳ್ಳೆಯದು ನಮಗೂ ಒಳ್ಳೆಯದು. ಈ ರೀತಿ ನಾನು ಯಾವಾಗಲೂ ಪ್ರತಿ ಸಲ ಹೇಳ್ತಾ ಇರ್ತೀನಿ, ನೀವೊಂಥರ ನಮಗೆ ದೇವರಿದ್ದಂಗೆ ಅಲ್ವಾ ಸಬ್ಸ್ಕ್ರೈಬರ್ಸು. ದೇವರು ನಮಗೆ ವರ ಕೊಡಬೇಕು. ಅಂದರೆ ನೀವು ಯೂಟ್ಯೂಬಲ್ಲಿ ಎಷ್ಟು ಜನ ನೋಡ್ತೀರಾ, ವ್ಯೂವರ್ಸ್ ಇದ್ದೀರಲ್ವ, ಅಷ್ಟು ಜನ ನೋಡ್ತೀರಾ. ಹಾಗೆಯೇ ನೀವು ನೋಡ್ದಂಗೆ ಆ್ಯಡ್ಸ್ಗಳು ಬರುತ್ತೆ ಯೂಟ್ಯೂಬಿಂದ, ಆ್ಯಡ್ಸಿಂದ ನಮಗೆ ಅಮೌಂಟ್ ಬರುತ್ತೆ ಅಲ್ವಾ. ಅದು ಎಷ್ಟಾದರೂ ಆಗಲಿ, $100 ಆಗಲಿ, $150 ಆಗಲಿ, $200 ಆಗಲಿ, ಎಷ್ಟಾದ್ರೂ ಆಗಲಿ,
ಮಿನಿಮಮ್ ಒಂದು ಮಂತ್ಲಿ ಸ್ಯಾಲ್ರಿ ಆಗಬೇಕಂತ ಅಂದರೆ $100 ಕಂಪ್ಲೀಟ್ ಆಗಿರಲೇಬೇಕು. ಅದ್ರ ಮೇಲೆ ಎಷ್ಟಾರ ಆಗಿರಲಿ, ಒಟ್ನಲ್ಲಿ ಮಿನಿಮಮ್ $99 ಆದ್ರೂ ಕೂಡ ಬರೋಲ್ಲ. $100 ಮಂತ್ಲಿ ಕಂಪ್ಲೀಟ್ ಆಗಿರಬೇಕು. ಇಲ್ಲ ಈ ಮಂತ್ $99 ಆಯಿತು, ನೆಕ್ಸ್ಟ್ ಮಂತಿಗೆ ಆ್ಯಡ್ ಆಯಿತು ಅಂದರೆ ನೆಕ್ಸ್ಟ್ ಮಂತಿಗೆ ಪೇಮೆಂಟ್ ಬರೋದು ಈ ರೀತಿ. ಇವತ್ತು ಈ ತಿಂಗಳು $99 ಆಯಿತು ಅಂದರೆ ಈ ತಿಂಗಳು ಬರೋಲ್ಲ, ನೆಕ್ಸ್ಟ್ ಮಂತೇ ಬರೋದು. ಅದು ಆ್ಯಡ್ ಮಾಡಿಕೊಂಡು ಇನ್ನೆಷ್ಟು ವೀಡಿಯೋಸ್ ಹಾಕ್ತಾರೆ ಅದಕ್ಕೆ ಎಷ್ಟು ಆ್ಯಡ್ಸಿಗೆ ಅಂದರೆ ಅಮೌಂಟ್ ಆಗಿರುತ್ತೆ ಅಷ್ಟು ಆ್ಯಡ್ ಮಾಡಿಕೊಂಡು ಬರುತ್ತೆ. ಎಷ್ಟು ಕಷ್ಟಪಡಬೇಕಲ್ವ. ನಿಮಗೆ ಕೆಲವಷ್ಟು ಯೂಟ್ಯೂಬರ್ಸಿಗೆ ಗೊತ್ತಿರುತ್ತೆ ಅದಕ್ಕೆ, ಇನ್ನು ಕೆಲವಷ್ಟು ಜನಕ್ಕೆ ಗೊತ್ತಿರಲ್ಲ, ಅರ್ಧಂಬರ್ಧ ತಿಳ್ಕೊಂಡಿರ್ತಾರೆ. ಅವರು ಸುಮ್ಮನೆ ಬೇಡದಲ್ಲಿರೋದೆಲ್ಲ ಮಾತಾಡ್ತಾರೆ, ಅವಕ್ಕೆಲ್ಲ ತಲೆ ಕೆಡಿಸ್ಕೊಳಕ್ಕೆ ಹೋಗಬಾರ್ದು. ಹಾಗೆಯೇ ಏನಕ್ಕೆ ಇದೆಲ್ಲ ವಿಚಾರಗಳನ್ನ ಹೇಳ್ತಾ ಇದ್ದೀನಿ ಅಂದರೆ ಹೊಸ ಯೂಟ್ಯೂಬರ್ಸಿಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಇವತ್ತು ಈಗಿನ ಕಾಲದಲ್ಲಿ ಅಂದರೆ ಈಗಿನ ಲೈಫಲ್ಲಿ ಜನ್ರೇಷನಲ್ಲಿ ಒಂದು ಮನೆಗೆ 3 ಜನ ಅಲ್ಲ, 4 ಜನ ಅಲ್ಲ, 5 ಜನ 6 ಜನ ಈ ಥರ ಯೂಟ್ಯೂಬರ್ಸ್ ಇರ್ತಾರೆ. ಅಯ್ಯೋ ಹಿಂಗಿದ್ದಾರೆ ಹಂಗಿದ್ದಾರೆ, ಸೊ ಆ ಥರ ಎಲ್ಲ ತಲೆನೇ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ನಾವು ಸುಮ್ಮನೆ ನಾವು ಯೋಚನೆ ಮಾಡಿರ್ತೀವಿ, ಕನಸು ಕಂಡಿದ್ದೀವಿ ಅಂದರೆ ನಿಜವಾಗ್ಲೂ ಅದು ಮುಂದಕ್ಕೆ ಸಕ್ಸಸ್ ತಗೊಳ್ಳಲ್ಲ. ಅದನ್ನು ನಾವು ಸೋಲೋ ಗೆಲುವೋ ಸರಿನಾ, ಕೆಲಸ ಮಾಡಿದ್ರೆ ತಾನೇ ಅದು ಸೋಲ್ತೀವೋ ಗೆಲ್ತೀವೋ ಅನ್ನೋದು ಗೊತ್ತಾಗೋದು. ಬರೀ ಕನಸು ಕಂಡ್ರೆ ಆಗಲ್ಲ, ಅದಕ್ಕೆ ಕೆಲಸ ಮಾಡಬೇಕು. ಹಾಗಾಗಿ ಆದಷ್ಟು ಏನು ಕೆಲಸ ಮಾಡಬೇಕು ಅಂತ ಕನಸ್ಕೊಂಡಿದ್ರೆ ಅದನ್ನು ಮಾಡಿಬಿಡಿ, ನೆಕ್ಸ್ಟ್ ನೋಡ್ಕೊಳ್ಳೋಣ. ಶ್ರಮ ಇದ್ದ ಕಡೆ ಲೇಟ್ ಆದರೂ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ನಾನಂತೂ ಲೈಫಲ್ಲಿ ಅದನ್ನೇ ಅಳವಡಿಸ್ಕೊಂಡಿರೋದು. ಯಾವುದಾದ್ರೂ ಆಯಿತು ಫ್ರೆಂಡ್ಸ್, ಅದು 4 ದಿನವೇ ಆಗಲಿ, ಒಂದು ವಾರನೇ ಆಗಲಿ, ಒಂದು ತಿಂಗಳೇ ಆಗಲಿ, ಒಂದು ವರ್ಷವೇ ಆಗಲಿ, ಮಾಡಬೇಕಾ ಕೆಲಸನ ಮಾಡ್ತೀನಿ. ಅದೇನಾರ ಆಗಲಿ. ಜನ ಹೆಂಗಿದ್ರು ಅಂತಾರೆ. ಆಮೇಲೆ ನಮ್ಮ ಮನೆಗಳಲ್ಲೇ ಅಷ್ಟೇ, ನಮ್ಮ ಮನೆಗಳಲ್ಲೇ ಅಂತಾರೆ. ನಾನು ಅವಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ. ಇವಳು ಯಾವ್ದು ಮಾಡ್ತಾಳೆ, ಹಂಗೆ ಮಾಡ್ತಾಳೆ, ಹಿಂಗೆ ಮಾಡ್ತಾಳೆ, 3 ದಿವಸ ಹೋಗ್ತಾಳೆ, 4 ದಿವಸ ಹೋಗ್ತಾಳೆ, ಅದು ಹೋಗ್ತಾಳೆ, ಇದು ಹೋಗ್ತಾಳೆ, ತಲೆನೇ ಕೆಡಿಸ್ಕೊಳ್ಳಲ್ಲ. ಒಂದು ಅಚೀವ್ ಮಾಡಬೇಕು ಅನ್ನೋದು ನಮ್ಮಲ್ಲಿ ಗೋಲ್ ಇದೆಯಲ್ಲ, ಎಲ್ಲ ಥರದ ಕೆಲಸ ಕಲ್ತ್ಕೊಳ್ಳೋಣ. ಈಗ ಗಾರ್ಮೆಂಟ್ಸಿಗೆ ಹೋಗಿದ್ದೀನಿ. ಗಾರ್ಮೆಂಟ್ಸ್ ಮಿಷಿನ್ ಹೆಂಗೆ ಅನ್ನೋದೇ ಗೊತ್ತಿರಲಿಲ್ಲ ನನಗೆ. ಆನ್ ಮಾಡೋದು ಸಹ ಗೊತ್ತಿರಲಿಲ್ಲ. ಕೇಸ್ ಬಾಬಿನ್ ಹಾಕೋದು ಕೂಡ ಗೊತ್ತಿರಲಿಲ್ಲ. ಸ್ಟಿಚ್ ಹಾಕೋದು ಹೆಂಗೆ ಆಗುತ್ತೆ ಅನ್ನೋದು ಗೊತ್ತಿರಲಿಲ್ಲ. ಇವಾಗ ಅದು ಒಂದು ಕೆಲಸ ಆಯಿತಾ, ಅದು ಕೂಡ ಪೀಸೆಲ್ಲನೂ ಮೂವ್ ಮಾಡಿದ್ದೀನಿ ಗಾರ್ಮೆಂಟ್ಸಲ್ಲಿ. ಅದು ಒಂದು ನನಗೆ ಕೆಲಸ ಕಲ್ತಂಗಾಯಿತು. ಹಾಗೆಯೇ ಲಾಯರ್ ಆಫೀಸಲ್ಲಿ ಕೇಸ್ ಫೈಲ್ ಮೂವ್ ಮಾಡೋದು, ಅದು ಕೂಡ ಕೆಲಸ ಕಲ್ತಿದ್ದೀನಿ. ಅದಾದಮೇಲೆ ಬೇರೆ ಥರ ಯೂಟ್ಯೂಬಲ್ಲಿ ವೀಡಿಯೋಸು ಕೂಡ ಆಮೇಲೆ ಅಪ್ಲೋಡ್ ಮಾಡೋದು, ಎಡಿಟಿಂಗ್ ಮಾಡೋದು, ಆಮೇಲೆ ಇನ್ಸ್ಟಾಗ್ರಾಮಲ್ಲಿ ಯಾವ ರೀತಿ ವಿಡಿಯೋ ಮಾಡೋದು, ಹಾಗೆಯೇ ವಿಡಿಯೋ ಶೂಟ್ ಹೆಂಗೆ ಮಾಡೋದು ಎಲ್ಲನೂ ಗೊತ್ತು. ಶೂಟಿಂಗು ಅಂದರೆ ವಿಡಿಯೋ ಶೂಟ್ ಮಾಡ್ತೀವಲ್ವ ಡಿಫ್ರೆಂಟಾಗಿ, ಅದು ಗೊತ್ತು ನನಗೆ. ಬಟ್ ಕ್ಯಾಮ್ರಾ ಕ್ಲಾರಿಟಿ ಇಲ್ಲ. ಹಾಗೆಯೇ ಮಕ್ಕಳಿಟ್ಕೊಂಡು ಅದೆಲ್ಲನೂ ಕೂಡ ಟೈಮು ಮ್ಯಾನೇಜ್ ಮಾಡೋಕ್ಕಾಗಲ್ಲ. ಎಲ್ಲ ಗೊತ್ತು, ಟೈಮ್ ಮ್ಯಾನೇಜ್ ಮಾಡೋಕ್ಕಾಗಲ್ಲ. ಹಾಗಾಗಿ ಟೈಮ್ ಬರುತ್ತೆ, ಕೆಲಸ ಗೊತ್ತಿರಬೇಕು. ಗೊತ್ತಿದ್ದೂ ಯಾವ ಟೈಮಲ್ಲಿ ಯಾವ ರೀತಿ ಯೂಸ್ ಮಾಡ್ಕೋಬೇಕು ಅದನ್ನು ಯೂಸ್ ಮಾಡ್ಕೊಂಡಿರ್ಬೇಕು ಅಷ್ಟೇ. ಈ ಬ್ಲಾಗು ತುಂಬಾ ಸಣ್ಣ ಯೂಟ್ಯೂಬರ್ಸ್ ಅಂದರೆ ಈಗ ಸ್ಟಾರ್ಟ್ ಮಾಡಿರೋಂತಹ ಯೂಟ್ಯೂಬರ್ಸಿಗೆ ಆಮೇಲೆ ವ್ಯೂಸ್ ಬರಲ್ಲ ನನಗೆ, ಹಂಗೆ ಹಿಂಗೆ ಅವ್ರು ಆ ಥರ ಮಾಡ್ತಾರೆ, ನಂದು ವೀಡಿಯೋಸ್ ಇನ್ನೂ ಕೂಡ ಚೆನ್ನಾಗಿದ್ದು ನಾನು ಕಷ್ಟಪಡ್ತೀನಿ, ನನಗೆ ವ್ಯೂಸ್ ಬರಲ್ಲ ಅನ್ನೋ ಯೂಟ್ಯೂಬರ್ಸಿಗೆಲ್ಲನೂ ಕೂಡ ಇನ್ಸ್ಪೈರ್ ಆಗುತ್ತೆ. ಯಾಕಂತಂದರೆ ಯಾವುದು ಕೂಡ ಹುಟ್ಟಿದ ತಕ್ಷಣವೇ ಯಾವುದೂ ಕೂಡ ಸಕ್ಸಸ್ ತಗೊಳ್ಳಲ್ಲ. ಅಂದರೆ ಮಾಡಿದ ತಕ್ಷಣವೇ ಸಕ್ಸಸ್ ತಗೊಳ್ಳಲ್ಲ. ಫೇಲ್ಯೂರ್ ಆಗಿ ಸಕ್ಸಸ್ ಆಗಿ ಅಪರೂಪ 100ರಲ್ಲಿ 1 ಮಾಡಿದ ತಕ್ಷಣವೇ ಸಕ್ಸಸ್ ಆಗೋದು. ತಲೆ ಕೆಡಿಸ್ಕೊಬೇಡಿ, ಅವ್ರು ಹಿಂಗೆ ಓದ್ತಾರೋ ಹಿಂಗೆ ಆಗ್ಬಿಟ್ಟವರಲ್ಲ, ನಾವು ಇವತ್ತು ಹಿಂಗಿದ್ದವ್ರು ನಾಳೆ ಒಂದು ಪೊಸಿಷನಿಗೆ ಬರ್ತೀವಿ ಅನ್ನೋದೊಂದು ಕಾನ್ಫಿಡೆಂಟ್ ಇರಬೇಕು. ನನಗೂ ಕೂಡ ತುಂಬಾ ಕಾನ್ಫಿಡೆಂಟ್ ಇದೆ. ನಾನು ಬರ್ತೀನಿ ಅನ್ನೋ ಕಾನ್ಫಿಡೆಂಟ್ ನಂಗೆ ತುಂಬಾ ಇದೆ. ಆದಷ್ಟು ಕಷ್ಟಪಡ್ತೀನಿ ಅಷ್ಟೇ, ಇನ್ನೇನು ಹೇಳೋದಕ್ಕಾಗಲ್ಲ. ಫ್ರೆಂಡ್ಸ್, ಇವಾಗ ತಾನೇ ತಿಂಡಿ ಆಯಿತು. ಈಗ ಮತ್ತೆ ಬ್ಲಾಗನ್ನು ಸ್ಟಾರ್ಟ್ ಮಾಡೋಣ ಅಂತ ಮಾಡಿದೆ. ಏನಿಲ್ಲ, ತುಂಬ ಜನ ವೀಡಿಯೋಸು ಸರಿಯಾಗಿ ಆಗ್ತಾಯಿಲ್ಲ, ಹಾಕಿ ಸ್ವಲ್ಪ ದಿವಸ ಚೆನ್ನಾಗಿ ಆಗ್ತೀರಾ, ಇನ್ನು ಸ್ವಲ್ಪ ದಿವಸ ಡಿಲೇ ಮಾಡ್ತೀರಾ ಅಂತ ಅಂದ್ಬಿಟ್ಟು ಹೇಳ್ತಾಯಿದ್ರಿ. ಡಿಲೇ ಅಂದರೆ ಇವಾಗ ಸ್ವಲ್ಪ ಕೆಲಸಕ್ಕೆ ಹೋಗ್ತಾಯಿದ್ದೀನಿ ಅಂತ ಹೇಳಿದ್ನಲ್ವ, ಹಂಗಾಗಿ ಅಲ್ಲೂ ಕೂಡ ನೆಟ್ವರ್ಕ್ ಸಿಗೋದಿಲ್ಲ ಕೆಲಸದ ಹತ್ರ. ಹಂಗಾಗಿ HRD ಡಿಪಾರ್ಟ್ಮೆಂಟಲ್ಲಾದರೆ ವೈಫೈ ಕನೆಕ್ಷನ್ ಎಲ್ಲ ಇರುತ್ತೆ. ನಾವು ಮಾಡುವಂಥ ಫ್ಲೋರ್ಗಳಲ್ಲಿ ಯಾವುದೇ ಥರ ನೆಟ್ವರ್ಕ್ ಸಿಗೋಲ್ಲ. ನಾನು ಮೊಬೈಲ್ ಕೈಲೇ ಇರುತ್ತೆ, ಬಟ್ ಯೂಸ್ ಮಾಡೋಂಗಿಲ್ವಲ್ಲ, ಪರ್ಸಲ್ಲಿರುತ್ತೆ. ಹಂಗಾಗಿ ನಾನು ತೆಗಿಯೋದು ಹಾಕೋದು ಮಾಡಿದ್ರೆ ಇವಾಗ ಹೊಸ್ದಾಗಿ ಸೇರಿಕೊಂಡಿರೋದು, ನಾನು ಫ್ರೆಶರ್ ಥರನೇ ಇವಾಗ. ಹಂಗಾಗಿ ಬೇಜಾರಾಗುತ್ತೆ, ಏನಾದರೂ ಬೈತಾರೇನೋ, ಸುಮ್ಮನೆ ಏನಕ್ಕೆ ಕೆಲಸದ ಹತ್ರ ಮೊಬೈಲು, ಮಾಡೋ ಅಂಥ ಕೆಲಸನ ನಿಯತ್ತಾಗಿ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಮೊಬೈಲ್ ಯೂಸ್ ಮಾಡೋದಕ್ಕೆ ಹೋಗಲ್ಲ. ಲಂಚ್ ಟೈಮಲ್ಲಿ ಅಥವಾ ವಾಶ್ರೂಮ್ಗೆ ಹೋಗಿರೋ ಟೈಮಲ್ಲಿ ಏನಾದರೂ ಮಿಸ್ ಕಾಲ್ಗಳು ಬಂದಿದ್ದರೆ, ಏನಾದರೂ ಎಮರ್ಜೆನ್ಸಿ ಅದು ಇದು ನೋಡ್ತೀನಿ, ಇಲ್ಲಾಂದರೆ ಅದು ಇಲ್ಲ ಅಷ್ಟೇ. ಕೆಲಸಗಳು ಜಾಸ್ತಿ ಇತ್ತು ಅಂದರೆ ಅದು ಇಲ್ಲ.
ಆಯಿತಾ. ಎಕ್ಸ್ಪೀರಿಯನ್ಸ್ ಇಲ್ಲ ನೋಡಿ ಈ ಥರ ಕೆಲಸದ ಬಗ್ಗೆ, ನನಗೆ ಅದಕ್ಕೆ ಹೊಸ್ತು. ಎಲ್ಲ ಕೆಲಸನೂ ಕಲಿಬೇಕಲ್ವ ನಾವು. ಇಂಥ ಕೆಲಸ ಅಂಥ ಕೆಲಸ ನಾವು ಹೇಳೋಂಗೆ ಇಲ್ಲ, ಎಲ್ಲನೂ ಮಾಡಲೇಬೇಕು. ನಮ್ಮ ಕಷ್ಟಗಳು ನಿವಾರಣೆ ಆಗೋವರೆಗೂ, ನಮಗೆ ಬಂದಿರೋ ಅಂಥ ಕೆಟ್ಟ ಸಮಯ ಎಲ್ಲ ನಿವಾರಣೆ ಆಗೋವರೆಗೂ ನಾವು ಯಾವ ಕೆಲಸ ಆದರೂ ಪರವಾಗಿಲ್ಲ ಮಾಡುವಂತಹ ಅವಶ್ಯಕತೆ ಇವಾಗಿದೆ. ಹಾಗಾಗಿ ಮಾಡ್ತಾಯಿದ್ದೀನಿ. ಉಪ್ಪಿಟ್ಟು ಮಾಡಿದ್ದೆ. ಇವತ್ತು ಬಂದು ಆರಾಧನೆ ಇದೆ ಒಬ್ರದ್ದು, ಹಂಗಾಗಿ ಊರಲ್ಲಿ ಆರಾಧನೆ ಫಂಕ್ಷನ್ನು ಮಾಡ್ತಾಯಿದ್ದಾರೆ. ಅಲ್ಲಿಗೆ ಹೋಗಿದ್ದಾರಲ್ಲ, ಇವನು ಚಿಕ್ಕವನು ಮಲ್ಕೊಂಡಿದ್ನಲ್ವ, ಹಂಗಾಗಿ ನಾಳೆಗೆ ಬಟ್ಟೆ ಗಿಟ್ಟೆಗಳನ್ನು ತೊಳೆಯೋಣ ಅಂತ ಅಂದ್ಬಿಟ್ಟು ಬಟ್ಟೆಗಳೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕೋಣ ಅಂತ ಹಾಕ್ತೀನಿ. ಇವಾಗ ಬಟ್ಟೆ ಎಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಾದ್ಮೇಲೆ ಎಲ್ಲ ಡ್ರೈ ಆಗಿರುತ್ತಲ್ವ, ಸ್ವಲ್ಪ ಬೇಗ ಹಾರ್ಕೊತವೆ. ಇಲ್ಲ ತೊಳಿತಾ ಕುತ್ಕೊಂಡ್ರೆ ನನಗೂ ರಿಸ್ಕ್ ಆಗುತ್ತೆ, ಅಲ್ಲೂ ಕೆಲಸಗಳು ರಿಸ್ಕ್ ಇರುತ್ತಲ್ಲ, ಇಲ್ಲೂ ಬಂದು ಮಾಡೋಕ್ಕಾಗಲ್ಲ ಅನ್ನೋ ಒಂದು ಕಾರಣಕ್ಕೆ ವಾಷಿಂಗ್ ಮಿಷಿನ್ನ ತಂದ್ಕೊಂಡೆ, ಮತ್ತು ಫ್ರಿಜ್ಜೂ. ಓಕೆ, ನಿಮಗೆ ಇವತ್ತಿನ ಬ್ಲಾಗ್ ಇಷ್ಟ ಆಗಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮರಿದಲೆ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ, ಅವರು ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಲಿ. ಹಾಗೆಯೇ ಹೆಚ್ಚೆಚ್ಚು ವೀಡಿಯೋಸ್ ಹಾಕ್ತೀನಿ, ದಯವಿಟ್ಟು ಸಪೋರ್ಟ್ ಮಾಡಿ ಚಾನಲ್ಗೆ. ಓಕೆನಾ? ಓಕೆ, ಬಾಯ್, ಟೇಕ್ ಕೇರ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ.